ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿ ಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಈಗ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ನೇಹಾ ಹತ್ಯೆಗೆ ಡಿಸಿಎಂ ಡಿಕೆಶಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಎಲ್ಲರಿಗೂ ಒಂದೇ ಕಾನೂನು, ಈ ಪ್ರಕರಣದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ, ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ ಎನ್ನುವಂತ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ. ಯಾರೇ ಕೂಡ ಏನೇ ಕೃತ್ಯವನ್ನ ಮಾಡಿದ್ರು ಕೂಡ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಆಗಲೇಬೇಕು. ಈ ವಿಚಾರದಲ್ಲಿ ನಾವು ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂಥದ್ದು. ರಾಜ್ಯದಲ್ಲಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ನಾವು ಖಂಡಿಸ್ತೀವಿ. ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಸ್ಟ್ಯಾಂಡ್. ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನ ಮಾಡಿದ್ದಾರೆ. ಮೃತ ಯುವತಿ ಹಂತಕ ಒಟ್ಟಿಗೆ ಕೆಲಸ ಮಾಡ್ತಿದ್ರು, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ರು ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇತ್ತೀಚೆಗೆ ಯುವತಿ ದೂರ ಆಗಲು ಯತ್ನಿಸಿದ್ದಾಳೆ, ಹುಡುಗಿಯ ದೂರ ಮಾಡ್ತಾ ಇದ್ದಾಳೆ ಎಂದು ಹತ್ಯೆಯನ್ನ ಮಾಡಿದ್ದಾನೆ ಯುವಕ. ಯುವತಿ ತಾಯಿ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾನೆ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂತದ್ದು. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಮೃತ ಯುವತಿ ಹಾಗೂ ಹಂತಕ ಒಟ್ಟಿಗೆನೆ ಕೆಲಸ ಮಾಡ್ತಾ ಇದ್ರು. ಒಬ್ರು ಕೂಡ ಪರಸ್ಪರವಾಗಿ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರು. ಹೀಗಾಗಿ ಯುವತಿ ದೂರ ಆಗಲು ಯತ್ನಿಸಿದ್ದಕ್ಕೆ ಹತ್ಯೆಯನ್ನ ಮಾಡಿದ್ದಾನೆ ಯುವಕ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಯುವತಿಯ ತಾಯಿ ಮೇಲೆಯೂ ಕೂಡ ಫಜಲ್ ಹತ್ಯೆಯನ್ನ ಮಾಡಿದ್ದ. ಅನ್ನುವಂತ ಹೇಳಿಕೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿರುವಂತದ್ದು. ಇನ್ನೂ ಒಂದು ಘಟನೆ ಆಗಿದೆ, ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು. ಅದು ಏನೊಂದು ಲವ್ ಅಫೇರ್ಸ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದರು. ಆನಂತರ ಇದ್ದಕ್ಕಿದ್ದಾಗೆ ಆ ಹೆಣ್ಮಗಳು ಸ್ವಲ್ಪ ದೂರ ಆಗೋಕ್ಕೆ ಪ್ರಯತ್ನ ಮಾಡಿದಾಗ ಅವನು ಹೋಗಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡೋದಕ್ಕೆ ಕೊಲೆ ಮಾಡಿದ್ದಾನೆ. ಮತ್ತು ಅದರ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ದವರು, ಅವರು ಕೂಡ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸಾಯಿಸಿದ್ದಾರೆ, ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಈ ಘಟನೆಗಳು ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಕಸ್ಮಿಕವಾಗಿ ಇಂಥ ಘಟನೆಗಳು ನಡೆದಾಗ ಅದಕ್ಕೆ ಪೊಲೀಸ್ನವರು ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಅದರಲ್ಲಿ ಯಾವ ಮುಲಾಜು ಇರೋದಿಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ನೇಹಾ ಮರಣೋತ್ತರ ಪರೀಕ್ಷೆ ಕೂಡ ನಡೆಸಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ಮುಗಿಸಿ ನೇಹಾ ಶವ ಹಸ್ತಾಂತರ ಮಾಡಲಾಗುತ್ತೆ. ಕಲಬುರಗಿ ಮಠದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಬಳಿಕ ಮರಣೋತ್ತರ ಪರೀಕ್ಷೆ ಮುಗಿಸಿ ನೇಹಾ ಶವ ಹಸ್ತಾಂತರ ಮಾಡಲಾಗುತ್ತೆ. ಮಗಳ ಶವದ ಎದುರು ಕಣ್ಣೀರಿಟ್ಟಿದ್ದಾರೆ ಪೋಷಕರು. ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಮನೆಯಿಂದ ಹೊರಗೆ ಹೋದಂತ ಮಗಳು ವಾಪಸ್ಸು ಮನೆಗೆ ಮರಳಿಲ್ಲ.
ಹೀಗಾಗಿ ಮುಗಿಲು ಮುಟ್ಟಿದೆ ಪೋಷಕರ ಆಕ್ರಂದನ. ನೇಹಾ ಮನೆಗೆ ಭೇಟಿ ನೀಡಿದ್ದಾರೆ ಸಂತೋಷ್ ಲಾಡ್. ಇದಕ್ಕೆ ಸಂಬಂಧಪಟ್ಟಂತೆ ನೇಹಾ ಕುಟುಂಬಸ್ಥರಿಗೆ ಸಂತೋಷ್ ಲಾಡ್ ಕೂಡ ಸಾಂತ್ವನವನ್ನ ಹೇಳಿರುವಂತದ್ದು. ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ ಪೋಷಕರಿಗೆ. ಮನೆಯಿಂದ ಹೊರಗೆ ಹೋದಂಥ ಮಗಳು ಮತ್ತೆ ವಾಪಸ್ಸು ಮನೆಗೆ ಮರಳಿಲ್ಲ. ಈಗ ಇದನ್ನೆಲ್ಲ ನಾವು ಗಮನಿಸಿದಾಗ ಏನೇ ಎಡವಟ್ಟುಗಳಾಗಿರ್ಬೋದು, ಏನೇ ವಿಚಾರಗಳ ಪ್ರೀತಿ ವಿಚಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಆದರೂ ಕೂಡ ಒಂದು ಜೀವವನ್ನ ಕೊಲ್ಲುವಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂತ ಅಂದ್ರೆ ಕಾನೂನು ವ್ಯವಸ್ಥೆ ಅಂದ್ರೆ ಕಾನೂನು ಬಗ್ಗೆ ಯಾರಿಗೂ ಕೂಡ ಭಯ ಇಲ್ವಾ? ಹಾಗಾದ್ರೆ ನಾನು ಏನೇ ಮಾಡಿದ್ರು ಕೂಡ ಇಷ್ಟು ದಿನ ಅಂತ ಶಿಕ್ಷೆ ಇರುತ್ತೆ, ಇಲ್ಲ ಇಷ್ಟು ಅಂತ ದಂಡ ಇರುತ್ತೆ, ಅದನ್ನ ಮಾಡಿಬಿಟ್ಟು ಮತ್ತೆ ವಾಪಸ್ ಬಂದು ಆರಾಮಾಗಿ ನಾವು ಜೀವನ ನಡೆಸ್ಬೋದು ಅನ್ನುವಂಥ ಒಂದು ಅಭಯನ ಕಾನೂನಿನ ಕುರಿತಾಗಿ ಅನ್ನುವಂಥದ್ದು. ಇಂಥವ್ರಿಗೆಲ್ಲ ಯಾಕಂದ್ರೆ ಪ್ರೀತಿ ಆಗಿರ್ಬೋದು ಅಥವಾ ಏನೇ ಯಾವುದೇ ಥರದಂಥ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ಇನ್ನೂ ಯಾವುದೇ ಥರದ ಸ್ಪಷ್ಟವಾದ ಮಾಹಿತಿ ಇಲ್ಲ. ಈಗ ಅದೇ ಕುರಿತಂತೆ ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ಎಬಿವಿಪಿ ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಹುಬ್ಬಳ್ಳಿ ಧಾರವಾಡ ರಸ್ತೆ ತಡೆದು ಎಬಿವಿಪಿ ಪ್ರತಿಭಟನೆಗೆ ಮುಂದಾಗಿದೆ. ನೇಹಾ ಹತ್ಯೆ ಆರೋಪಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹವನ್ನ ಕೂಡ ಮಾಡಲಾಗಿದೆ. ಎಬಿವಿಪಿ ಕಾರ್ಯಕರ್ತರು, ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿರುವಂತದ್ದು ಪ್ರತಿಭಟನೆಯಲ್ಲಿ. ರಸ್ತೆಯಲ್ಲಿ ಕುಳಿತು ಎಬಿವಿಪಿಯ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಂತಕನಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ಎಬಿವಿಪಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈಗ ಒಂದು ಜೀವ ಕಳೆದುಕೊಂಡಿದೆ, ಒಂದು ಜೀವ ಹೋಗಿದೆ ಅಂತ ಅಂದ್ರೆ ಅದಕ್ಕೆ ಮತ್ತೊಂದು ಶಿಕ್ಷೆ, ಈಗ ಗಲ್ಲು ಶಿಕ್ಷೆಯನ್ನ ನೀಡುವಂತೆ ಆಗ್ರಹವನ್ನ ಮಾಡಿದ್ದಾರೆ ನಿಜ. ಆದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಶಿಕ್ಷೆಗಳನ್ನ ನೀಡಲೇಬೇಕು. ಯಾಕಂದ್ರೆ ಭಯ ಇಲ್ಲ ಯಾರಿಗೂ ಕೂಡ. ಒಂದು ಜೀವವನ್ನ ಅಷ್ಟು ಬಾರಿ ನಾವು ಅದನ್ನ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ವಿ, ಯಾವ ರೀತಿಯಾಗಿ ಹಂತಕ ಫಯಾಜ್ ಆ ಹುಡುಗಿಯನ್ನ ಕೊಲೆ ಮಾಡ್ದ ಅನ್ನುವಂಥದ್ದು. ಚಾಕುವಿಂದ 10 ಬಾರಿ ಇರಿದು ಕೊಲೆ ಮಾಡಿರುವಂಥದ್ದು. ಇಷ್ಟು ಕ್ರೂರ ಆಗ್ತಾನೆ ಒಬ್ಬ ಮನುಷ್ಯ, ಒಂದು ಜೀವವನ್ನ ಕೊಲ್ಲೋ ಮಟ್ಟಕ್ಕೆ ಇಳಿತಾನೆ ಅಂತ ಅಂದ್ರೆ ಇವರಿಗೆ ಗಲ್ಲು ಶಿಕ್ಷೆನೇ ಒಳಿತು ಅಂತ ನಮಗೂ ಅನಿಸುವಂಥದ್ದು. ಯಾಕಂದ್ರೆ ಒಂದು ಜೀವ ಹೋಗಿದೆ ಅಂತ ಅಂದ್ರೆ ಅದಕ್ಕೆ ಶಿಕ್ಷೆ ಅದೇ ತಾನೆ. ಇದನ್ನೆಲ್ಲ ಖಂಡಿಸಿ ಈ ರೀತಿಯಾಗಿ ಈಗ ವಿದ್ಯಾರ್ಥಿನಿಗಳು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಮುಂದೆ ಕಾನೂನು ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಕಲ್ಪಿಸುತ್ತೆ, ಯಾವ ರೀತಿಯಾದಂಥ ಶಿಕ್ಷೆಯನ್ನ ನೀಡುತ್ತೆ ಈಗ ಕಾದ್ ನೋಡಬೇಕು. ಅದೇ ರೀತಿಯಾಗಿ ಆರೋಪಿಗೂ ಕೂಡ ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ನೇಹಾ ಹತ್ಯೆಗೆ ಸಚಿವ ಸಂತೋಷ್ ಲಾಡ್ ಕೂಡ ಕಿಡಿಯನ್ನ ಕಾರಿದ್ದಾರೆ. ಇಂಥ ಕೊಲೆಗಡುಕರನ್ನ ಎನ್ಕೌಂಟರ್ ಮಾಡಬೇಕು, ಎನ್ಕೌಂಟರ್ ಮಾಡುವಂತೆ ಕಾನೂನು ಜಾರಿಯಾಗಬೇಕು. ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಬುಲ್ಡೋಸರ್ ಏಕೆ ಬೇಕು, ಎನ್ಕೌಂಟರ್ ಮಾಡಬೇಕು ಇವರಿಗೆಲ್ಲ. ಹತ್ಯೆಗೂ ಡ್ರಗ್ಸ್ಗೂ ಲಿಂಕ್ ಮಾಡೋದು ಬೇಡ. ರಾಜಕೀಯ ಮಾಡಲು ಕೆಲವರು ಹೊರಟಿದ್ದಾರೆ. ಈ ವಿಚಾರದಲ್ಲೂ ಕೂಡ ನಾವು ಕೂಡ ಅದನ್ನ ಗಮನಿಸ್ತಾ ಇದ್ವಿ. ನಾನು ರಾಜಕೀಯ ಮಾಡಲು ಇಷ್ಟಪಡಲ್ಲ. ಯಾರು ಈ ಕೃತ್ಯವನ್ನ ಎಸಗಿದಾನೋ ಆ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು. ರಾಜಕೀಯವಾಗಿ ನಾನು ಅಂಕಿಅಂಶ ಕೊಡಲು ಹೋಗಲ್ಲ ಅನ್ನುವಂತ ಹೇಳಿಕೆಯನ್ನ ಸಂತೋಷ್ ಲಾಡ್ ನೀಡಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾರು ಈ ಕೊಲೆಯನ್ನ ಮಾಡಿದಾರೋ, ಯಾರು ಈ ಹತ್ಯೆಯನ್ನ ಎಸಗಿದಾರೋ ಅವನನ್ನ ಎನ್ಕೌಂಟರ್ ಮಾಡಬೇಕು. ಈ ವಿಚಾರದಲ್ಲೂ ಕೂಡ ಶವವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡುವಂತ ಕೆಲಸಗಳನ್ನ ಮಾಡಬಾರ್ದು. ಈಗಾಗಲೇ ಗೃಹ ಸಚಿವರ ಆಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಅವರ ಸ್ಟೇಟ್ಮೆಂಟ್ಗಳನ್ನ ನಾವು ನೋಡಿದ್ವಿ. ಇಬ್ರು ಕೂಡ ಹುಡುಗ ಹುಡುಗಿ ಪ್ರೀತಿಯಲ್ಲಿದ್ರು, ಹುಡುಗಿ ದೂರ ಆಗ್ತಾಳೆ ಅಂತ ಹುಡುಗ ಹತ್ಯೆಯನ್ನ ಮಾಡಿರುವಂತದ್ದು ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಇದನ್ನೆಲ್ಲ ಗಮನಿಸಿದಾಗ ನಾನು ಕೇಳುವಂಥದ್ದು, ಕೊಲೆ ಒಂದೇನೆ ಅದಕ್ಕೆ ಪರಿಹಾರನ? ಹಾಗಾದ್ರೆ
ಈ ರೀತಿಯಾದಂಥ ಕೃತ್ಯಗಳನ್ನು ಎಸಗ್ತಾರೆ ಅಲ್ವಾ, ಅವರಿಗೆ ಕಾನೂನಿನಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ? ಭಯ ಇಲ್ಲ ಹಾಗಾದ್ರೆ ಕಾನೂನಿನ ಕುರಿತಾಗಿ? ಇಷ್ಟು ವರ್ಷ ಅಂತ ಶಿಕ್ಷೆ ಆಗುತ್ತೆ, ಆಮೇಲೆ ನಾವು ಹೊರಗೆ ಬರ್ತೀವಿ, ಆರಾಮಾಗಿರ್ತೀವಿ. ಆದರೆ ಒಂದು ಏನು ಸತ್ತ ಜೀವಕ್ಕೆ ನ್ಯಾಯ ಸಿಗೋದು ಯಾವಾಗ ಹಾಗಾದ್ರೆ? ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಕಿಮ್ಸ್ ಆಸ್ಪತ್ರೆಯಿಂದ ಒಂದು ಶವವನ್ನು ಕೂಡ ಮರಣೋತ್ತರ ಬಳಿಕ ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ. ರುದ್ರಭೂಮಿಗೆ ಕರೆದೊಯ್ಯುವಂಥ ಸಿಚುವೇಶನ್ಸ್ ಕೂಡ ಅಲ್ಲಿ ನಡೀತಾ ಇರುವಂಥದ್ದು. ಇನ್ನು ಇದರ ಕುರಿತಾಗಿ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಗಬಾರ್ದು ಇಂಥ ಎಲ್ಲೇ ಯಾವುದೇ ಒಂದು ಸಮಾಜದಲ್ಲಿ, ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗಬಾರ್ದು. ವಿಶೇಷವಾಗಿ ಇದು ಒಂದು ಇನ್ನೊಮ್ಮಿನ ಆ್ಯಕ್ಟ್ನ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ. ಈ ಥರ ಉದಾಹರಣೆಗಳು ನಾನು ಭಾಳ ಕೊಡ್ಬೋದು, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು. ಇದರಲ್ಲಿ ಅವರು ಬೇರೆ ರೀತಿಯಾದಂಥ, ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ. ಈಗ ಅದನ್ನು ನಾನು ವಿಶ್ಲೇಷಣೆ ಮಾಡಿ ಬೈಫಿಕೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು. ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ರೆ ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ. ಇಫ್ ವಿ ಹ್ಯಾವ್ ಗಾಟ್ ಗಟ್ಸ್, if you have got a political will, let us all address the issue and see to that, let us have get a ಒಂದು ರೂಲೇ ತರಬೇಕಲ್ವಾ.